ಇನ್ನು ಇದೊಂದ್ ಕಡೆ ಆದ್ರೆ ಈಗ ಆಹಾರ ಸುರಕ್ಷತಾ ಇಲಾಖೆ ಕೂಡ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇನ್ನು ಮೊನ್ನೆ ಅಷ್ಟೇ ಹೋಟೆಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಗಳ ಮೇಲೆ ದಾಳಿಯನ್ನ ನಡೆಸಿದಂತದ್ದು ಆಹಾರ ಇಲಾಖೆ. ಈಗ ಡೆಲಿವರಿ ಆಪ್ ಆಧಾರಿತ ಉಗ್ರಾಣಗಳ ಮೇಲೆ ದಾಳಿಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ಸಂಜೆ ಜೆಪ್ಟೋ ಉಗ್ರಾಣದ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತದ್ದು ಇದೇ ವಿಚಾರವಾಗಿ. ಮೊನ್ನೆಯಷ್ಟೇ ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಸಿದ್ದು ಆಯ್ತು. ಅಲ್ಲಿ ಎಷ್ಟರ ಮಟ್ಟಿಗೆ ಹೆಲ್ದಿ ಫುಡ್ ಅನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಥವಾ ಅದು ಎಷ್ಟು ಹಾಳಾಗಿದೆ ಎಲ್ಲವನ್ನ ಪರಿಶೀಲನೆ ಮಾಡಿದ್ದಾಯ್ತು. ಈಗ ಜೆಪ್ಟೋ ಬಳಿಕ ಝೊಮ್ಯಾಟೊ ವೇ ಹೌಸ್ ಮೇಲೆ ಕೂಡ ದಾಳಿ ಮುಂದುವರೆದಿದೆ. ನಿನ್ನೆ ತಡರಾತ್ರಿ 1:30 ನಂತರ ದಾಳಿ ಮಾಡಿರುವಂತದ್ದು ಅಧಿಕಾರಿಗಳು. ಇನ್ನು ಚಿಕನ್ ಮಟನ್ ಪ್ರಿಯರು 5 ಸ್ಟಾರ್ ಹೋಟೆಲ್ಸ್ ಗಳಿಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಎಷ್ಟು 5 ಸ್ಟಾರ್ ರೇಂಜ್ ನಲ್ಲಿ ಅಲ್ಲಿ ಪ್ರಿಪೇರ್ ಆಗುತ್ತೆ ಫುಡ್ಸ್ ಅಂತ ಪರಿಶೀಲನೆ ಮಾಡಿದ್ದಾಯ್ತು. ಈಗ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿದೆ, ಫುಡ್ ಡೆಲಿವರಿ ಅಪ್ಲಿಕೇಶನ್ಸ್, ಅದ್ರ ಮೇಲೆ ಕಣ್ಣಿಡ್ತಾ ಇದ್ದಾರೆ ಅಧಿಕಾರಿಗಳು.